ನಂದುವುದೇ ಹೃದಯದ ಜ್ವಾಲೆ ಭಾಗ 12. ಶಾರ್ವರಿ ಹಳೆ ನೆನಪುಗಳ ಸುಳಿಯಲ್ಲಿ ಸಿಲುಕಿ ಆತಂಕದಿಂದ ನಿಂತಿದ್ದಾಗ ಅವನ ಬೆನ್ನ ಹಿಂದಿನಿಂದ ಮದನ್ ಕಾಕನ ಮೃದುವಾದ ಧ್ವನಿ ಕೇಳಿಸ್ತು. ಶಾರ್ವರಿ. ತನ್ನ ಹೆಸರು ಕೇಳಿ ಅವಳು ದಪ್ಪನೆ ತಿರುಗಿ ನೋಡಿದಾಗ ಮದನ್ ಕಾಕ ಒಂದು ಲೋಟ ನೀರು, ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಟ್ರೇನಲ್ಲಿ ಹಿಡ್ಕೊಂಡು ನಿಂತಿರೋದು ಕಾಣ್ತು. ಹೀಗೋ ಮಗಳೇ, ಮೊದಲು ಈ ಔಷಧಿಯನ್ನು ತಗೋ. ನಿನಗಿನ್ಯಾವ ಸಹಾಯ ಬೇಕಿದ್ರೂ ಈ ಮುದುಕನಿಗೆ ನಿಸ್ಸಂಕೋಚವಾಗಿ ಕೇಳಮ್ಮ ಅಂತ ಹೇಳಿದ್ರು. ಶಾರ್ವರಿ ನಡುಗುವ ಕೈಗಳನ್ನು ಚಾಚಿ ಆ ಟ್ರೇನಿಂದ ಮಾತ್ರೆಗಳನ್ನು, ನೀರಿನ ಲೋಟವನ್ನು ಕೈಗೆತ್ಕೊಂಡ್ಳು. ನಂತರ ಅವಳು ಒಂದೇ ಬಾರಿಗೆ 2-3 ಮಾತ್ರೆಗಳನ್ನು ಬಾಯಿಗೆ ಹಾಕ್ಕೊಂಡು ಒಣಗಿದ ಗಂಟಲಿಗೆ ನೀರನ್ನು ಇಳಿಸ್ಕೊಂಡ್ಳು. ನೀರಿನ ಲೋಟವನ್ನು ಮರಳಿ ಟ್ರೇ ಮೇಲೆ ಇರಿಸಿದ ಶಾರ್ವರಿ ಕಣ್ಣೀರು ತುಂಬಿದ ಧ್ವನಿಯಲ್ಲಿ ಥ್ಯಾಂಕ್ ಯು ಕಾಕ ಅಂತ ಹೇಳಿದ್ಲು. ಅದಾದ ನಂತರ ಶಾರ್ವರಿ ಮತ್ತೆ ಹಿಂದೆ ತಿರುಗಿ ಅತ್ಯಂತ ಸಂಕೀರ್ಣ ಭಾವನೆಯೊಂದಿಗೆ ಅಪರಾಧ ಪ್ರಜ್ಞೆಯಿಂದ ಆ ಕೋಣೆಯ ಬಾಗಿಲನ್ನೇ ದಿಟ್ಟಿಸ್ತಾ ಇದ್ಲು. ಶಾರ್ವರಿ ಆ ಕೋಣೆಯನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಿರೋದನ್ನು ಗಮನಿಸಿದ ಮದನ್ ಮುಖವು ತೀವ್ರ ದುಃಖದಿಂದ ಕಪ್ಪಿಟ್ಟಿತ್ತು. ಅವರು ಮೆಲ್ಲನೆ ಕೇಳ್ತಾರೆ, ಮಗಳೇ, ನೀನು ಹೋಗಿ ಒಳಗಿರೋ ಸಮೀಕ್ಷಳನ್ನ ಭೇಟಿಯಾಗಲ್ವಾ? ಇದನ್ನ ಕೇಳ್ತಾ ಇದ್ದಂಗೆ ಶಾರ್ವರಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಆರಂಭಿಸಿತು. ಅವಳು ತೀವ್ರವಾಗಿ ನಡುಗ್ತಿದ್ದ ಧ್ವನಿಯಲ್ಲಿ ಆ ಕೋಣೆಯ ಕಡೆಗೆ ಬೆರಳು ತೋರಿಸುತ್ತಾ ಬಿಕ್ಕಳಿಸ್ತಾಳೆ. ನಾನು ಹೇಗೋಗ್ಲಿ? ನನಗೊಂಚೂರು ಧೈರ್ಯ ಇಲ್ಲ. ನನ್ನ ಸ್ವಂತ ಅಣ್ಣನೇ ಅವಳಿಗೆ ಈ ಸ್ಥಿತಿ ತಂದಿರುವಾಗ ನಾನು ಯಾವ ಮುಖ ಇಟ್ಕೊಂಡು ಅವಳನ್ನು ನೋಡಲಿ? ಅವಳನ್ನು ಎದುರಿಸೋ ಶಕ್ತಿ ನನಗಿಲ್ಲ ಕಾಕ ಎಂದು ಗೋಳಾಡಿದ್ಲು. ಮದನ್ ಕಾಕಾಗೆ ಶಾರ್ವರಿಯ ಒಳಗಿನ ಆ ತಳಮಳ, ಆ ಮೂಕ ವೇದನೆ, ಅಪರಾಧ ಪ್ರಜ್ಞೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಕಳೆದ ಕೆಲವು ದಿನಗಳು ಕೇವಲ ಸಮೀಕ್ಷಾಳ ಜೀವನ ಮಾತ್ರ ಅಲ್ಲ, ಆ ಮುಗ್ಧ ಶಾರ್ವರಿಯ ಬದುಕು ಕೂಡ ಸಂಪೂರ್ಣವಾಗಿ ಧೂಳಿಪಟ ಆಯಿತು. ಅವರಿಬ್ಬರು ಹಸನಾದ ಜೀವನದಲ್ಲಿ ವಿಧಿ ಎಂತಹ ಭೀಕರ ಬಿರುಗಾಳಿಯನ್ನು ತಂದಿತ್ತಂದರೆ ಆ ಇಬ್ಬರ ಬಡ ಹುಡುಗಿಯರಿಗೆ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಕಾಕ ಶಾರ್ವರಿಯ ಭುಜದ ಮೇಲೆ ಮಮತೆಯಿಂದ ಕೈ ಇಟ್ಟು ಹೇಳ್ತಾರೆ, ಮಗಳೇ ಶಾರ್ವರಿ, ಬಾಲ್ಯದಿಂದಲೂ ನೀನೇ ಸಮೀಕ್ಷಾಳ ಅತಿ ದೊಡ್ಡ ಶಕ್ತಿಯಾಗಿದ್ದೆ. ಅವಳು ನಿನ್ನ ಪ್ರಾಣವಾಗಿದ್ಲು. ಈಗ ಈ ಕಷ್ಟದ ಸಮಯದಲ್ಲಿ ನೀವಿಬ್ಬರು ಪರಸ್ಪರ ಜೊತೆಯಾಗಿರಬೇಕಮ್ಮ. ನೀನು ಧೈರ್ಯ ತಂದುಕೊಂಡು ಒಳಗೆ ಹೋಗಿ ಅವಳನ್ನು ಭೇಟಿಯಾಗುತ್ತಾಯಿ. ಅವಳು ಕೋಮಾ ಸ್ಥಿತಿಯಲ್ಲಿದ್ದಾಳೆ. ನಿನ್ನೊಂದಿಗೆ ಮಾತನಾಡದೇ ಇರಬಹುದು, ಆದರೆ ಅವಳಿಗೆ ಖಂಡಿತವಾಗಿಯೂ ನಿನ್ನ ಧ್ವನಿ ಕೇಳಿಸ್ತದೆ ಮಗಳೇ. ಬಹುಶಃ ನಿನ್ನ ಆತ್ಮೀಯವಾದ ಧ್ವನಿಯನ್ನು ಕೇಳಿದರೆ ಅವಳಿಗೆ ಮರಳಿ ಈ ಪ್ರಜ್ಞೆ ಲೋಕಕ್ಕೆ ಬರಲು ಹೊಸ ಧೈರ್ಯವನ್ನು, ಹೊಸ ಶಕ್ತಿಯನ್ನು ಸಿಗಬಹುದೇನೋ. ನಿನ್ನ ಮಾತು ಕೇಳಿ ಅವಳು ಒಳಗಿನ ನೋವು ಸ್ವಲ್ಪ ಕಡಿಮೆ ಆಗಬಹುದೇನೋ. ಹೋಗಮ್ಮ, ಹೋಗು ಮಗಳೇ, ಒಳಗೆ ಹೋಗು ಎಂದು ಕಣ್ಣೀರು ಸುರಿಸುತ್ತಾ ಹೇಳಿದ್ರು. ಹೀಗೆ ಹೇಳುತ್ತಾ ಆ ವೃದ್ಧ ಸೇವಕ ಮದನ್ ಕಣ್ಣುಗಳಲ್ಲಿ ತುಂಬಿದ ನೀರನ್ನು ಒರೆಸ್ಕೊಳ್ಳುತ್ತಾ ಅಲ್ಲಿಂದ ಮೌನವಾಗಿ ಹೊರಟು ಹೋಗ್ತಾರೆ. ಶಾರ್ವರಿಯ ಕಣ್ಣುಗಳಲ್ಲೂ ನೀರು ಮಂಜಿನಂತೆ ಕವಿದಿತ್ತು. ಅವಳು ಹೇಗೋ ತನ್ನ ಇಡೀ ಧೈರ್ಯವನ್ನು ಮನಸ್ಸಿನಲ್ಲೇ ಒಟ್ಟುಗೂಡಿಸ್ಕೊಂಡು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಸಮೀಕ್ಷಾ ಮಲಗಿದಂತಹ ಕೋಣೆಯ ಕಡೆಗೆ ಸಾಗಿದ್ಲು. ಅವಳು ಇಡುತ್ತಿದ್ದ ಒಂದೊಂದು ಹೆಜ್ಜೆಯೂ ಕೂಡ ಅವಳ ಹೃದಯದ ಬಡಿತ 100 ಪಟ್ಟು ವೇಗವಾಗಿ ಬಡಿಯುತ್ತಿದ್ದಲ್ಲದೆ ಅವಳ ಇಡೀ ಆತ್ಮವೇ ಒಂದು ಆಳವಾದ ಅಪರಾಧ ಪ್ರಜ್ಞೆಯನ್ನು ನಲ್ಲಿ ಮುಳುಗ್ತಾ ಇತ್ತು. ಬಾಗಿಲು ತೆರೆದು ಒಳಗೋದ್ರೆ ನಾನಿಲ್ಲಿ ಯಾವ ಭೀಕರ ಸ್ಥಿತಿಯನ್ನು ನೋಡಬೇಕಾಗುತ್ತೋ ಅನ್ನೋ ಭಯ ಅವಳನ್ನು ಕಾಡ್ತಾ ಇತ್ತು. ಕೊನೆಗೂ ಶಾರ್ವರಿ ಆ ಕೋಣೆಯ ಮುಚ್ಚಿದ ಬಾಗಿಲನ್ನು ತಲುಪಿದ್ಲು. ಅವಳು ನಡುಗುವ ಕೈಗಳಿಂದ ನಿಧಾನವಾಗಿ ಬಾಗಿಲನ್ನು ನೂಕಿ ತೆರೆದು ಕೋಣೆಯ ಒಳಗೆ ಪ್ರವೇಶಿಸಿದ್ಲು. ಕೋಣೆಯ ಒಳಗೆ ಹೆಜ್ಜೆ ಇಡ್ತಿದ್ದಂಗೆ ಇದ್ದಕ್ಕಿದ್ದಂತೆ ಶಾರ್ವರಿಯ ಇಡೀ ದೇಹವು ಕಲ್ಲಿನಂತೆ ಬಿಗಿಯಾಯಿತು. ಅವಳು ಬಂದ ದಾರಿಯಲ್ಲೇ ಎಪ್ಪುಗಟ್ಟಿದಂತೆ ನಿಂತು ಬಿಟ್ಲು. ಅವಳ ಹೃದಯದ ಬಡಿತ ಒಂದು ಕ್ಷಣ ನಿಂತಂಗಾಯಿತು ಮತ್ತು ಅವಳು ಉಸಿರಾಡುವುದನ್ನೇ ಮರೆತು ಹೋದ್ಲು. ಮುಂದಿನ 5 ನಿಮಿಷಗಳ ಕಾಲ ಶಾರ್ವರಿ ಅದೇ ಜಡ ಸ್ಥಿತಿಯಲ್ಲಿ ನಿಂತು ತನ್ನ ಕಣ್ಣು ಮುಂದೆ ಹಾಸಿಗೆ ಮೇಲೆ ಕೇವಲ ಒಂದು ನಿರ್ಜೀವ ಶವದಂತೆ ಬಿದ್ದಿದ್ದ ತನ್ನ ಪ್ರಾಣದ ಗೆಳತಿ ಸಮೀಕ್ಷಾಳನ್ನು ದಿಟ್ಟಿಸಿ ನೋಡಿದ್ಲು. ಅವಳ ಸುತ್ತಲೂ ದೊಡ್ಡ ದೊಡ್ಡ ವೈದ್ಯಕೀಯ ಯಂತ್ರಗಳು ಅಳವಡಿಸಲ್ಪಟ್ಟಿದ್ವು. ಅವಳ 2 ಕೈಗಳಿಗೆ ಅನೇಕ ಸೂಜಿಗಳನ್ನು ಚುಚ್ಚಿ ಗ್ಲೂಕೋಸ್ ಮತ್ತು ರಕ್ತವನ್ನು ಹರಿಸಲಾಗ್ತಿತ್ತು. ಮುಖದ ಮೇಲೆ ಆಮ್ಲಜನಕದ ಮಾಸ್ಕ್ ಅನ್ನು ಇಟ್ಟಿದ್ರು. ಇದೆಲ್ಲದರ ನಡುವೆ ಸಮೀಕ್ಷಾಳ ಮುಖ ಮತ್ತು ದೇಹದ ಮೇಲಿದ್ದ ಆ ಕೆಂಪು, ನೀಲಿ, ಕಪ್ಪು ಬಣ್ಣದ ಗಾಯದ ಕಲೆಗಳು ಇನ್ನೂ ತಾಜಾವಾಗಿಯೇ ಎದ್ದು ಕಾಣಿಸ್ತಾ ಇದ್ವು. ಆ ಪ್ರತಿಯೊಂದು ಗಾಯವೂ ಆ ಕರಾಳ ರಾತ್ರಿ ಅವಳಿಗೆ ಎಸಗಲಾದ ಭೀಕರ ಕ್ರೌರ್ಯದ ಕಥೆಯನ್ನು ಚೀರುತ್ತಾ ಹೇಳ್ತಾ ಇದ್ವು.
ಇದನ್ನು ಕಂಡ ತಕ್ಷಣ ಶಾರ್ವರಿಯ ಎದೆಯಲ್ಲಿ ತೀಕ್ಷ್ಣವಾದ ನೋವು ಕಾಣಿಸಿಕೊಳ್ಳುತ್ತೆ. ಅವಳಿಗೆ ಆ ಆಘಾತವನ್ನು ತಡೆದುಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಅವಳು ತೀವ್ರವಾದ ಹೊಟ್ಟೆ ನೋವಿನಿಂದ ಕಿರ್ಚುತ್ತಾ ಅಲ್ಲೇ ನೆಲದ ಮೇಲೆ ಮೊಣಕಾಲು ಮುರಿದು ಬಿದ್ದಿದ್ಲು. ಕಣ್ಣೀರು ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಾ ನೆಲದ ಮೇಲೆ ಧಾರಾಕಾರವಾಗಿ ಹರಿಯಲು ಆರಂಭಿಸುತ್ತೆ. ಆದರೂ ಶಾರ್ವರಿಯ ಆ ನಿರ್ಜೀವ ಕಣ್ಣುಗಳು ಹಾಸಿಗೆಯ ಮೇಲೆ ಮಲಗಿರುವಂತಹ ಸಮೀಕ್ಷಾಳ ಮೇಲಿದ್ದ ಮಾತ್ರ ಪಕ್ಕಕ್ಕೆ ಸರಿಲೇ ಇಲ್ಲ. ಇಲ್ಲಿಯವರೆಗೆ ಶಾರ್ವರಿಗೆ ತಾನು ಮಾತ್ರ ಜಗತ್ತಿನಲ್ಲಿ ಅತಿ ದೊಡ್ಡ ನೋವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಸಮೀಕ್ಷಾಳನ್ನು ಈ ಸ್ಥಿತಿಯಲ್ಲಿ ನೋಡಿದ ಮೇಲೆ ಅವಳ ಆ ಒಂದು ತಪ್ಪು ಕಲ್ಪನೆ ಎನ್ನುವುದು ಸಂಪೂರ್ಣವಾಗಿ ದೂರವಾಗುತ್ತಾ ಹೋಗುತ್ತೆ. ಆ ಸಮೀಕ್ಷಾಳ ಭೀಕರ ಸ್ಥಿತಿಯನ್ನು ಕಣ್ಣಾರೆ ಕಂಡ ಶಾರ್ವರಿಗೆ ಆ ಅಮಾಯಕ ಹುಡುಗಿ ಈ ಕರಾಳ ರಾತ್ರಿ ಎಷ್ಟು ನರಕಯಾತನೆ ಅನುಭವಿಸಿರಬಹುದು, ಆ ಸಮಯದಲ್ಲಿ ಅವಳ ಜೀವಕ್ಕೆ ಏನಾಗಿರಬಹುದು ಎಂಬುದನ್ನು ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗಲ್ಲ. ಹೇಗೋ ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡ ಶಾರ್ವರಿ ನಡುಗುತ್ತಾ ನೆಲದಿಂದ ಎದ್ದು ಹಾಸಿಗೆ ಕಡೆಗೆ ಹೆಜ್ಜೆ ಹಾಕಿದ್ಲು. ಅವಳು ಸಮೀಕ್ಷಾಳ ಪಕ್ಕದಲ್ಲೇ ಕುಳಿತು ಅವಳ ಶೋಚನೀಯ ಸ್ಥಿತಿಯನ್ನು ಅತ್ಯಂತ ಹತ್ತಿರದಿಂದ ಎಚ್ಚರಿಕೆಯಿಂದ ನೋಡಿದ್ಲು. ಸಮೀಕ್ಷಾಳನ್ನು ಅಂತಹ ಸ್ಥಿತಿಯಲ್ಲಿ ನೋಡ್ತಾ ಇದ್ದಂಗೆ ಶಾರ್ವರಿಗೆ ಒಳಗಿನಿಂದ ತಾನೇ ಸಾಯುತ್ತಿರುವಂತೆ ಭಾಸವಾಗಕ್ಕೆ ಶುರುವಾಗುತ್ತೆ. ಯಾರೋ ಒಬ್ಬರು ಅವಳ ಎದೆಗೆ ಸಾವಿರಾರು ಕಟಾರಿಗಳಿಂದ ನಿರಂತರವಾಗಿ ಇರಿತಿದ್ದಾರೆ ಮತ್ತು ಆ ನೋವು ಅಸಹನೀಯವಾಗ್ತಿದೆ ಅಂತಾನೂ ಅನ್ನಿಸ್ತು. ಶಾರ್ವರಿ ಬಿಕ್ಕಳಿಸುತ್ತಾ ತನ್ನನ್ನೇ ಪ್ರಶ್ನಿಸಿಕೊಂಡು, ಇಲ್ಲ ಇಲ್ಲ ಇಲ್ಲ, ನನ್ನ ಅಣ್ಣ ನಿಜವಾಗಿಯೂ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ ಇಷ್ಟೊಂದು ಕೀಳಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ? ಯಾವ ಪ್ರಜ್ವಲ್ ತನ್ನ ತಂಗಿಯಾದ ಶಾರ್ವರಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿದ, ಪ್ರೀತಿಸಿದ್ನೋ ಅವಳಿಗೆ ತಿಳಿದಿದೆ ಆ ಆದರ್ಶ ಸಹೋದರ ತಂಗಿಯ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ಆ ಪ್ರಜ್ವಲ್ನಿಂದಾಗಿ ಸಮೀಕ್ಷಾಗೆ ಈ ಸ್ಥಿತಿ ಬಂತು ಎನ್ನುವುದನ್ನು ನಂಬಲು ಶಾರ್ವರಿಯ ಮನಸ್ಸು ಒಂದು ಕ್ಷಣವೂ ಕೂಡ ಒಪ್ತಾನೇ ಇರಲಿಲ್ಲ. ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಸತ್ಯ ಕಣ್ಮುಂದೆ ಇತ್ತು. ಅವಳು ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಸ್ತಾನೇ ಇದ್ಲು. ಸಮೀಕ್ಷಾ ಮಾತ್ರ ಹಾಸಿಗೆ ಮೇಲೆ ಯಾವುದೇ ಚಲನೆ ಇಲ್ಲದ ಒಂದು ನಿರ್ಜೀವ ವಸ್ತುವಿನಂತೆ ಮಲಗಿದ್ಲು. ಅವಳ ಕಣ್ಣುಗಳು ಬಿಗಿಯಾಗಿ ಮುಚ್ಚಲ್ಪಟ್ಟಿದ್ವು ಮತ್ತು ಆ ಇಡೀ ಕೋಣೆಯಲ್ಲಿ ಕೇವಲ ಲೈಫ್ ಸಪೋರ್ಟ್ ಯಂತ್ರದ ಬೀಪ್ ಬೀಪ್ ಅನ್ನುವಂತಹ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಸಮೀಕ್ಷಾಳ ಹೃದಯದ ಬಡಿತ ಮುಂಭಾಗದಲ್ಲಿನ ಮಾನಿಟರ್ ಯಂತ್ರದಲ್ಲಿ ಗೋಚರಿಸ್ತಾ ಇತ್ತು. ಆ ಕೃತಕ ಯಂತ್ರಗಳೇ ಅವಳನ್ನು ಹೇಗೋ ಉಸಿರಾಡುವಂತೆ ಮಾಡಿ ಜೀವಂತವಾಗಿರಿಸಿದ್ವು. ಶಾರ್ವರಿ ತೀವ್ರ ನೋವಿನಿಂದ ಕೈಚಾಚಿ ಸಮೀಕ್ಷಾಳ ತಣ್ಣಗಾಗಿದ್ದ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಳ್ಳುವಾಗ ಅವಳ ಕೈಗಳು ತರತರನೆ ನಡುಗಲು ಆರಂಭಿಸ್ತವೆ. ಸಮೀಕ್ಷಾಳ ಕೈ ಮೇಲೆ ಶಾರ್ವರಿಯ ಕಣ್ಣೀರಿನ ಬಿಸಿ ಹನಿಗಳು ಬಿದ್ವು. ಅವಳ ನಡುಗುವ ತುಟಿಗಳಿಂದ ಕಷ್ಟಪಟ್ಟು ಗೆಳತಿಯ ಹೆಸರು ಹೊರಬರುತ್ತೆ. ಸಮೀಕ್ಷಾ ಅವಳ ಗಂಟಲು ಸಂಪೂರ್ಣವಾಗಿ ಹೂತು ಹೋಗಿತ್ತು. ಅವಳಿಗೆ ಇನ್ನು ಮುಂದೆ ತನ್ನೊಳಗಿನ ಆ ರೋದನೆಯನ್ನು ನಿಯಂತ್ರಿಸೋಕೆ ಸಾಧ್ಯವೇ ಆಗಲಿಲ್ಲ. ಮರುಕ್ಷಣವೇ ಶಾರ್ವರಿ ಕಟುವಾಗಿ ಜೋರಾಗಿ ಅಳಲು ಪ್ರಾರಂಭಿಸ್ತಾಳೆ. ಅವಳು ಸಮೀಕ್ಷಾಳ ನಿರ್ಜೀವ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡು ಅವಳ ಎದೆಯ ಮೇಲೆ ವಾಲಿ ಬಿಗಿಯಾಗಿ ತಪ್ಕೊಳ್ತಾಳೆ. ಸಮೀಕ್ಷಾ, ಏನಾಯ್ತು ನಿನಗೆ? ಏನಾಗಿದೆ ತಾಯಿ? ನೀನು ಯಾಕೆ ಕಣ್ಣು ಮುಚ್ಚಿ ಮಲಗಿ ಸುಳ್ಳು ಹೇಳ್ತಾ ಇದೆಯಾ? ನಿನಗೇನೂ ಆಗಿಲ್ಲ, ದಯವಿಟ್ಟು ಕಣ್ಬಿಡು ಸಮೀಕ್ಷಾ. ಪ್ರಜ್ಞೆಗೆ ಬಾ ಸಮೀಕ್ಷಾ, ನನ್ನ ಜೊತೆ ಮಾತಾಡು, ದಯವಿಟ್ಟು ನನ್ನ ಜೊತೆ ಒಂದೇ ಒಂದು ಮಾತಾಡು ಸಮೀಕ್ಷಾ, ನನಗೇನು ಆಗಿಲ್ಲ ಅಂತ ಹೇಳು ಎಂದು ಶಾರ್ವರಿ ಎದೆ ಒಡೆದುಕೊಂಡು ನೋವಿನಿಂದ ಗೋಳಾಡೋಕ್ಕೆ ಶುರು ಮಾಡ್ತಾಳೆ. ಜೀವನದಲ್ಲಿ ಯಾವಾಗಲೂ ಕೂಡ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಮುಖದಲ್ಲಿ ಸದಾ ನಗುವನ್ನು ಹೊತ್ತು ತಿರುಗ್ತಿದ್ದ ಇಬ್ಬರು ಆತ್ಮೀಯವಾದ ಸ್ನೇಹಿತರು ತಮ್ಮ ಒಡಹುಟ್ಟಿದ ಸಹೋದರರ ಸದ್ಗುಣಗಳ ಬಗ್ಗೆ ಜಗತ್ತಿನ ಮುಂದೆ ಹೆಮ್ಮೆಯಿಂದ ಬೀಗ್ತಿದ್ದ ಆ ಮುಗ್ಧ ಹುಡುಗಿಯರು ಇಂದು ವಿಧಿಯ ಕ್ರೂರ ಆಟಕ್ಕೆ ಸಿಲುಕಿ ಇಂತಹ ಭೀಕರ ಸ್ಥಿತಿಯಲ್ಲಿ ಮುಖಾಮುಖಿಯಾಗಿದ್ದರು. ಮತ್ತು ಅವರ ಈ ನರಕ ಸದೃಶ್ಯ ಸ್ಥಿತಿಗೆ ನಿಜವಾಗಿಯೂ ಯಾರು ಹೊಣೆ ಎಂದು ಹೇಳಬೇಕಾಗಿ ಅನಿವಾರ್ಯತೆ ಈಗ ಅಲ್ಲಿ ಸೃಷ್ಟಿಯಾಗಿತ್ತು. ಅಗಸ್ತ್ಯ ಹೋಟೆಲ್ ಪ್ಯಾರಡೈಸ್ನಿಂದ ಅತ್ಯಂತ ಕ್ರೋಧದಿಂದ ಹೊರಗೆ ಬರ್ತಾನೆ. ಕಾರಿನ ಹತ್ತಿರ ಬಂದವನೇ ತನ್ನ ಇಡೀ ಕೋಪವನ್ನು ಕಾರಿನ ಟೈರ್ ಮೇಲೆ ತೋರಿಸುತ್ತಾ ಅದಕ್ಕೆ ಬಲವಾಗಿ ಒದಿತಾನೆ. ಅವನ ಖಾಸಗಿ ಕಾವಲುಗಾರ ಸಹ ಅವನ ಹಿಂದೆ ಓಡಿ ಬಂದು ಪಕ್ಕದಲ್ಲಿ ತಲೆ ತಗ್ಗಿಸಿ ನಿಂತ್ಕೊಳ್ತಾರೆ. ಅಗಸ್ತ್ಯನ ಇಡೀ ದೇಹ ಕೋಪದ ಜ್ವಾಲೆಯಾಗಿ ಉರಿತಾ ಇತ್ತು. ಆ ನಾಯಿ ಪ್ರಜ್ವಲ್ ಇಲ್ಲಿಲ್ಲ, ಆದರೆ ನಾವು ಅವನನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀವಿ ಅನ್ನೋ ವಿಷಯ ಅವನಿಗೆ ಹೆಂಗೆ ತಿಳಿತು? ಬಹುಶಃ ಆ ಕಿಡಿಗೇಡಿ ನಮ್ಮ ಪ್ರತಿಯೊಂದು ಮೂಮೆಂಟ್, ಚಲನವಲನಗಳನ್ನು ಸಂಪೂರ್ಣವಾಗಿ ಕಂಡಿಟ್ಟಿದ್ದಾನೆ ಅಂತ ಅನಿಸುತ್ತೆ.
ನಾವು ಇಲ್ಲಿಗೆ ತಲುಪೋ ಮುನ್ನವೇ ಜಾಗ ಖಾಲಿ ಮಾಡಿದ್ದಾನಲ್ಲ ಅಂತ ಹಲ್ಲು ಕಡಿಯುತ್ತಾ ರೇಗಾಡ್ತಾನೆ. ಆಗ ಅಗಸ್ತ್ಯನ ನಂಬಿಕಸ್ಥ ಕಾವಲುಗಾರರಲ್ಲಿ ಒಬ್ಬನು ಹೇಗೋ ಧೈರ್ಯ ತಂದುಕೊಂಡು ಮುಂದೆ ಬಂದು, ಸರ್, ಈಗ ನಮ್ಮ ಮುಂದಿನ ಪ್ಲ್ಯಾನ್ ಏನು, ನಾವೀಗ ಏನು ಮಾಡಬೇಕು ಅಂತ ಕೇಳ್ತಾನೆ. ಅಗಸ್ತ್ಯ ತನ್ನ ಮುಷ್ಟಿಯಲ್ಲಿ ಮತ್ತಷ್ಟು ಬಿಗಿಗೊಳಿಸಿ ಕೋಪದಿಂದ ಅವನ ಮುಖ ಸಂಪೂರ್ಣವಾಗಿ ಕಪ್ಪಿಟ್ಟಿತ್ತು. ಅವನನ್ನು ಹುಡುಕಿ ಗೋವಾದ ಪ್ರತಿಯೊಂದು ಮೂಲೆಯನ್ನು ಜಾಲಾಡಿ ಅವನು ಸಿಗೋವರೆಗೂ ಹುಡುಕುತ್ತಲೇ ಇರಿ. ಇವತ್ತು ಅವನು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರಬಹುದು, ಆದರೆ ಎಷ್ಟು ದಿನ ಅಂತ ಹಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಒಂದಲ್ಲ ಒಂದು ದಿನ ಅವನು ನನ್ನ ಕೈಗೆ ಸಿಕ್ಕಾಕೊಂಡೇ ಹಾಕ್ಕೊಳ್ತಾನೆ. ಅವನೇ ನನ್ನ ಮುಂದೆ ಬಂದು ಬೀಳಬೇಕು ಅಂತ ಆಜ್ಞಾಪಿಸ್ತಾನೆ. ಅವನ ಮಾತಿಗೆ ಆ ಕಾವಲುಗಾರರು ತಕ್ಷಣವೇ ಅಲರ್ಟ್ ಆಗಿ ತಮ್ಮ ಹೊಸ ಮಿಷನ್ ಕಡೆ ಗಂಭೀರವಾಗಿ ಹೊರಡಲು ಸಿದ್ಧರಾದರು. ಕಾರು ಹತ್ತುವ ಮುನ್ನ ಅಗಸ್ತ್ಯ ತನ್ನ ಕಾವಲುಗಾರರನ್ನು ನೋಡಿ, ನೀವು ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಳ್ಳಿ, ಸದ್ಯಕ್ಕೆ ಯಾರು ನನ್ನನ್ನು ಫಾಲೋ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಚಂಗನೆ ಹೊರಟು ಹೋಗ್ತಾನೆ. ಸಾಮಾನ್ಯವಾಗಿ ಅಗಸ್ತ್ಯನ ಬಂಟನಾದ ಗೇಯಾಸ್ ಯಾವಾಗಲೂ ಕೂಡ ಅವನ ನೆರಳಿನಂತೆ ಜೊತೆಯಲ್ಲೇ ಇರ್ತಿದ್ದ. ಆದರೆ ಇವತ್ತು ಅಗಸ್ತ್ಯ ವೈಯಕ್ತಿಕವಾಗಿ ಎಲ್ಲೋ ಹೊರಟಿದ್ರಿಂದ ಅವನು ಪ್ರಸ್ತುತ ಎಲ್ಲಿಗೆ ಹೋಗ್ತಿದ್ದಾನೆ ಎಂಬುದು ಸ್ವತಃ ಗಯಾಸ್ಗೂ ಕೂಡ ತಿಳಿತಾ ಇರಲಿಲ್ಲ. ಕಾರನ್ನು ಅತ್ಯಂತ ವೇಗವಾಗಿ ಚಲಾಯಿಸಿದ ಅಗಸ್ತ್ಯ ಗಂಭೀರ ಧ್ವನಿಯಲ್ಲಿ ತನಗೆ ತಾನು ಗುಣಕೊಳ್ಳೋಕ್ಕಾರಂಭಿಸ್ತಾನೆ. ಪ್ರಜ್ವಲ್ ಅಂದುಕೊಂಡಿದ್ದಕ್ಕಿಂತ ತುಂಬ ಬುದ್ಧಿವಂತನಾಗಿದ್ದಾನೆ. ಅವನ ಈ ಗೋವಾದಲ್ಲಿ ಪತ್ತೆ ಹಚ್ಚಬೇಕಾದ್ರೆ ನನಗೆ ಮತ್ತೊಬ್ಬರ ದೊಡ್ಡ ಬ್ಯಾಕಪ್ ಸಹಾಯ ಬೇಕೇ ಬೇಕು. ನಾನು ಆ ವ್ಯಕ್ತಿಯ ಸಹಾಯ ಪಡೀಲೇಬೇಕು. ಆದರೆ ಈಗ ಅವನನ್ನು ಎಲ್ಲಿಂದ ಹುಡುಕೋದು? ಏನೇ ಆಗಲಿ ನಾನು ಅವನನ್ನು ತಲುಪಲೇಬೇಕು ಅಂತ ಹೇಳ್ತಾನೆ. ಹೀಗೆ ಹೇಳಿದ ತಕ್ಷಣ ಅಗಸ್ತ್ಯ ಕಾರಿನ ಸ್ಟೇರಿಂಗ್ ವೀಲ್ ಮೇಲಿದ್ದಂತಹ ತನ್ನ ಮುಷ್ಟಿಯನ್ನು ಮತ್ತಷ್ಟು ಬಿಗಿಗೊಳಿಸಿ ಎಂಜಿನ್ ರೇಸ್ ಮಾಡ್ತಾನೆ. ಅಗಸ್ತ್ಯನ ಮುಖದ ಮೇಲಿದ್ದ ಆ ಕಠಿಣ ಭಾವನೆಗಳು ತಾನು ಜೀವನದಲ್ಲಿ ಯಾರಿಂದ ಎಂದಿಗೂ ಸಹಾಯ ಕೇಳಬಾರ್ದು ಅಂತ ಅಂದುಕೊಂಡಿದ್ನೋ ಅಂತಹ ಅತ್ಯಂತ ಅಪಾಯಕಾರಿ ವ್ಯಕ್ತಿಯಿಂದಲೇ ಸಹಾಯ ಪಡೆಯೋಕೆ ಅಂತ ಹೇಳಿ ಹೊರಟಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಸಾರ್ತಾ ಇದ್ವು. ಆ ವ್ಯಕ್ತಿ ಯಾರು ಗೊತ್ತಾಗುತ್ತೆ? ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡಿ, ನಾನು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ. ಒಬ್ಬ ಮಧ್ಯಮ ವಯಸ್ಸಿನ ವ್ಯಕ್ತಿ ಕೈ ಜೋಡಿಸಿ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನ ಕಣ್ಣ ಮುಂದೆ ಸೋಫಾದ ಮೇಲೆ ರಾಜನಂತೆ ಕುಳಿತಿದ್ದ ಆ ಕಟ್ಕನಲ್ಲಿ ಅವನಿಗೆ ಸಾಕ್ಷಾತ್ ಯಮರಾಜನೇ ಕಾಣಿಸ್ತಾ ಇದ್ದ. ಭೀತಿಯಿಂದ ಅವನ ಕಣ್ಣುಗಳು ಅಕ್ಷರಶಃ ಹೊರಬರುವಂತಾಗಿದ್ವು. ಅವನ ಪಕ್ಕದಲ್ಲೇ ಕುರ್ಚಿಗೆ ಗಟ್ಟಿಯಾಗಿ ಕಟ್ಟಲ್ಪಟ್ಟಿದ್ದ ಅವನ ಹೆಂಡತಿಯೂ ಸಹ ತೀವ್ರವಾದ ಭಯ ಗಾಬರಿಯಿಂದ ತನ್ನ ಹಾಗೂ ತನ್ನ ಗಂಡನ ಪ್ರಾಣಕ್ಕಾಗಿ ಪದೇ ಪದೇ ಅಲ್ತಾ ಇದ್ಲು. ನಮ್ಮನ್ನು ಬಿಟ್ಟು ಬಿಡಿ ಸಾಬ್, ದಯವಿಟ್ಟು ನಮ್ಮನ್ನು ಜೀವಂತವಾಗಿ ಬಿಟ್ಟು ಬಿಡಿ ಎಂದು ಕಣ್ಣೀರನ್ನು ಹಾಕ್ತಾ ಇದ್ಲು. ಅವರಿಬ್ಬರ ಕಣ್ಣುಗಳಲ್ಲಿ ಸಾವು ಕಣ್ಣು ಮುಂದೆ ಕಂಡಾಗ ಮನುಷ್ಯನಿಗೆ ಎಷ್ಟು ಭೀಕರವಾದ ನಡುಕವಿರ್ತದೋ ಅಂತಹ ಭಯ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ಅವರ ಕಣ್ಣ ಮುಂದೆ ನಿಂತಿರುವುದು ಸಾಮಾನ್ಯ ಮನುಷ್ಯನಲ್ಲ, ಭೂಗತ ಲೋಕದ ಅಂಡರ್ವರ್ಲ್ಡ್ನ ಅತಿ ದೊಡ್ಡ ಸೈತಾನ. ಇಡೀ ಅಂಡರ್ವರ್ಲ್ಡ್ನಲ್ಲಿ ಕೇವಲ KD ಎಂಬ 2 ಅಕ್ಷರದ ಹೆಸರಿನಿಂದ ರಕ್ತಪಾತ ಸೃಷ್ಟಿಸಿರುವಂತಹ ಆ ನರರಾಕ್ಷಸ ಬೇರೆ ಯಾರೂ ಅಲ್ಲ, ಸ್ವತಃ ಕಬೀರ್ ಡೋಂಗ್ರಾ. 6 ಅಡಿ 4 ಇಂಚ್ ಎತ್ತರದ ಅತ್ಯಂತ ಹ್ಯಾಂಡ್ಸಮ್, ಅಷ್ಟೇ ಅಪಾಯಕಾರಿ ಯುವಕ ಕಬೀರ್ ಡೋಂಗ್ರಾ. ಅವನು ಭೂಗತ ಲೋಕದ ಅಧಿಪತಿ, ಏಕೈಕ ಅಪ್ರತಿಮ ರಾಜನಾಗಿದ್ದ. ಕಬೀರ್ ಡೋಂಗ್ರಾ ಎಂಬ ಹೆಸರು ಕೇಳಿದರೆ ಅಂಡರ್ವರ್ಲ್ಡ್ ಮಾಫಿಯಾ ಮಾತ್ರ ಅಲ್ಲ, ಇಡೀ ರಾಜ್ಯದ ಪೊಲೀಸರು ಕೂಡ ನಡುಗ್ತಾ ಇದ್ರು. ಅವನ ಸಾಮ್ರಾಜ್ಯದ ಜೊತೆ ಚೆಲ್ಲಾಟವಾಡಲು ಜಗತ್ತಿನಲ್ಲಿ ಯಾವೊಬ್ಬನಿಗೂ ಕೂಡ ಧೈರ್ಯ ಇರಲಿಲ್ಲ. ಆ ಕ್ರೂರ ಕಬೀರ್ ಡೋಂಗ್ರಾ ಆ ಮಧ್ಯಮ ವರ್ಗದ ವ್ಯಕ್ತಿಯ ಮನೆಯ ಸಭಾಂಗಣದಲ್ಲಿದ್ದಂತಹ ಸೋಫಾದ ಮೇಲೆ ಅತ್ಯಂತ ಗತ್ತಿನಿಂದ ಸೊಗಸಾಗಿ ಕಾಲಿನ ಮೇಲೆ ಕಾಲನ್ನು ಹಾಕೊಂಡು ಕುಳಿತುಕೊಳ್ತಿದ್ದ. ಅವನ ಕಣ್ಣುಗಳ ಮುಂದೆಯೇ ಆ ಗಂಡ ಹೆಂಡತಿಯನ್ನ ಕುರ್ಚಿಗೆ ಕಟ್ಟಿ ಹಾಕಲಾಗಿತ್ತು. ಅವರ ಸುತ್ತಲೂ ಬಂದೂಕುಗಳನ್ನು ಹಿಡಿದು ಭಾರೀ ದೇಹದ, ತಲೆಗೆ ಬ್ಲ್ಯಾಕ್ ಕ್ಯಾಪ್ ಧರಿಸಿರುವಂತಹ ಕಬೀರ್ನ ಅಂಗರಕ್ಷಕರು, ಗಾರ್ಡ್ಸ್, ಯಮದೂತರಂತೆ ಕಾವಲು ನಿಂತಿರ್ತಾರೆ. ಕಬೀರ್ ಡೋಂಗ್ರಾ ತನ್ನ ಕೈಯಲ್ಲಿದ್ದಂತಹ ಕಸ್ಟಮೈಸ್ಡ್ ಗನ್ನನ್ನು ಆಡಿಸುತ್ತಾ ಕಟುವಾದ ನೋಟದಿಂದ ಅವರನ್ನು ನೋಡ್ತಾನೆ ಇದ್ದ. ಅವನ ಕಣ್ಣುಗಳಲ್ಲಿ ಕರುಣೆ, ದಯೆ ಎಂಬ ಭಾವನೆಯ ಸಣ್ಣ ಕುರುಹು ಇರಲಿಲ್ಲ. ಕೇವಲ ಮಂಜುಗಡ್ಡೆಯಂತಹ ಶೀತಲ ಕ್ರೌರ್ಯ ತುಂಬಿತ್ತು. ಇಲ್ಲ, ಪ್ಲೀಸ್, ನನ್ನ ತಂದೆ ತಾಯಿಯನ್ನು ಬಿಟ್ಟುಬಿಡಿ, ಅವರಿಗೆ ಏನೂ ಮಾಡಬೇಡಿ, ಅವರು ನಿಮಗೆ ಯಾವ ದ್ರೋಹವನ್ನು ಮಾಡಿಲ್ಲ ಎಂದು ಕಬೀರ್ ಡೋಂಗ್ರಾನ ಇಬ್ಬರು ಗೂಂಡಾಗಳು ಬಲವಂತವಾಗಿ ಹಿಡಿದು ನಿಲ್ಲಿಸಿದಂತಹ 22 ವರ್ಷದ ಅತ್ಯಂತ ಸುಂದರ ಹಾಗೂ ಮುಗ್ಧ ಬ್ಯೂಟಿಫುಲ್ ಆದ ಹುಡುಗಿ ಹಯನ ನಿರಂತರವಾಗಿ ಅಳುತ್ತಾ ಗೋಗರಿತಿದ್ದಾಳೆ.
ಅವಳ ಕಣ್ಣೀರು ಕಬೀರ್ನ ಇಡೀ ಸೋಫಾವನ್ನ ನರಕದಂತೆ ಮಾಡಿದ್ರೂ ಕೂಡ ಅವನಿಗೆ ಅದ್ಯಾವುದು ಕೂಡ ತಡ್ತಾ ಇರಲಿಲ್ಲ. ಅಯ್ಯನ ಅಸಹಾಯಕಳಾಗಿ ಕಿರುಚುತ್ತಾ ಕಣ್ಣೀರನ್ನ ಹಾಕುತ್ತಾ ತನ್ನ ಹೆತ್ತವರ ಪ್ರಾಣ ಭಿಕ್ಷೆಗಾಗಿ ಆ ನರರಾಕ್ಷಸನ ಮುಂದೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾಳೆ. ಆ ರಾಜ ಕುರ್ಚಿಯಂತೆ ಇದ್ದ ಸೋಫಾದ ಮೇಲೆ ಕುಳಿತಿದ್ದ ಆ ಮಾಫಿಯಾ ಡಾನ್ ಕಬೀರ ಡೋಂಗ್ರಾನನ್ನ ನೋಡಿ ಅಯ್ಯನಾಳ ತಂದೆ ಗಡಗಡ ನಡುಗ್ತಾ, ಕೇಳಿ ಕೇಳಿ, ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡಿ, ನಾವು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟು ಹೋಗ್ತೀವಿ ಸಾಬ್, ದಯವಿಟ್ಟು ನಮ್ಮ ಮೇಲೆ ಹೀಗೆ ಕ್ರೌರ್ಯ ತೋರಿಸ್ಬೇಡಿ, ನಾವು ನಿಮ್ಮ ಮುಂದೆ ನಮ್ಮ ಜೀವ ಭಿಕ್ಷೆ ಬೇಡ್ತಾ ಇದ್ದೀವಿ ಅಂತ ಹೇಳಿ ಅಂಗಲಾಚ್ತಾನೆ. ಇದನ್ನು ಕೇಳಿದ ತಕ್ಷಣ ಕಬೀರ್ ಡೋಂಗ್ರಾ ಇಡೀ ಬಂಗಲೆ ಪ್ರತಿಧ್ವನಿಸುವಂತೆ ಅಟ್ಟಹಾಸದಿಂದ ಜೋರಾಗಿ ನೋಗೆ ಪ್ರಾರಂಭಿಸ್ತಾನೆ. ಜೀವ ಭಿಕ್ಷೆ ಬೇಡ್ತೀಯಾ? ಸಾಕ್ಷಾತ್ ಯಮರಾಜನ ಮುಂದೆ ನಿಂತು ನೀನು ನಿನ್ನ ಪ್ರಾಣವನ್ನ ಭಿಕ್ಷೆ ಬೇಡ್ತಾ ಇದೆಯಾ ಹುಚ್ಚ ಎಂದು ವ್ಯಂಗ್ಯವಾಗಿ ಕೂಗಾಡ್ತಾನೆ. ಕಬೀರ್ ರೌದ್ರವಾಗಿ ನಗುತ್ತಾ ಇದ್ದಕ್ಕಿದ್ದಂತೆ ನಗುವುದನ್ನು ನಿಲ್ಲಿಸ್ತಾನೆ. ಮರುಕ್ಷಣವೇ ಅವನ ಮುಖಭಾವಗಳು ಅತ್ಯಂತ ಅಪಾಯಕಾರಿಯಾಗಿ ಬದಲಾಗ್ತವೆ. ಅವನ ಕಣ್ಣುಗಳು ಕಡುಗತ್ತಲೆಯಾಗ್ತವೆ. ಅವನು ಸೋಫಾದಿಂದ ಎದ್ದು ನಿಧಾನವಾಗಿ ಆ ಕಟ್ಟಿ ಹಾಕಲ್ಪಟ್ಟಿದ್ದ ವ್ಯಕ್ತಿಯ ಕಡೆಗೆ ಹೆಜ್ಜೆ ಇಡಲು ಆರಂಭಿಸ್ತಾನೆ. ಕಬೀರ್ ಹಿಡಿದಿದ್ದಂತಹ ಒಂದೊಂದು ಭಾರಿ ಹೆಜ್ಜೆಯ ಶಬ್ದಕ್ಕೂ ಆ ಗಂಡ ಹೆಂಡತಿಯ ಹೃದಯದ ಬಡಿತಗಳು ನಿಲ್ಲುವ ಹಂತವನ್ನ ತಲುಪಿದ್ವು. ತಂದೆಯ ಮುಖದಿಂದ ಬೆವರಿನ ಹನಿಗಳು ಧಾರಾಕಾರವಾಗಿ ಸುರಿಯಲು ಆರಂಭಿಸಿದ್ವು. ಕಬೀರ್ ಡೋಂಗ್ರಾ ನೇರವಾಗಿ ಆ ವ್ಯಕ್ತಿಯ ಹಣೆಗೆ ತನ್ನ ಕಸ್ಟಮೈಸ್ಡ್ ಗನ್ನನ್ನ ನಳಿಕೆಯನ್ನ ತಾಗಿಸಿ ಹಿಡಿದು ಕಟುವಾಗಿ ಹೇಳಿದ್ದ. ನಾನು ನಿನ್ನನ್ನು ಇಲ್ಲಿಂದ ಜೀವಂತವಾಗಿ ಹೋಗಲು ಬಿಡ್ತೀನಿ ಅಂತ ನೀನು ಅಂದ್ಕೊಂಡಿದೀಯಾ? ನನ್ನ ಸಾಮ್ರಾಜ್ಯಕ್ಕೆ ದ್ರೋಹ ಮಾಡಿದವರಿಗೆ ಕಬೀರ್ ಡೋಂಗ್ರಾನ ದರ್ಬಾರ್ನಲ್ಲಿ ಇರೋದು ಒಂದೇ ಒಂದು ಸಿಂಗಲ್ ಶಿಕ್ಷೆ, ಅದು ಮರಣ ಅಂತ ಹೇಳಿ ಗರ್ಜಿಸ್ತಾನೆ. ನಮ್ಮ ಮೇಲೆ ಕರುಣೆ ತೋರಿಸು ಡಿಕೆ, ನಮ್ಮ ಮೇಲೆ ಕರುಣೆ ತೋರಿಸು, ನಮ್ಮನ್ನು ಉಳಿಸು, ಇಲ್ಲಿಂದ ಹೋಗ್ಬಿಡು ಎಂದು ಆ ವ್ಯಕ್ತಿ ಜೀವ ಭಯದಿಂದ ಜೋರಾಗಿ ಕೂಗಾಡ್ತಿದ್ದಾನೆ. ಅದಕ್ಕೆ ಕಬೀರ್ ಅತ್ಯಂತ ತಣ್ಣಗೆ ಉತ್ತರಿಸ್ತಾ, ನಿನ್ನನ್ನು ಕೊಂದ ಮೇಲಷ್ಟೇ ನಾನು ನಿನ್ನನ್ನು ಈ ಒಂದು ಲೋಕದಿಂದ ಮುಕ್ತವಾಗಿ ಹೋಗೋಕೆ ಬಿಡ್ತೇನೆ, ಅದೊಂದೇ ಆಪ್ಷನ್ ಇರೋದು ಅಂತ ಹೇಳ್ತಾನೆ. ಅಯ್ಯನ ಪಾಪ ಇದನ್ನು ನೋಡಿ ತಡೆಯಲಾರದೆ ಜೋರಾಗಿ ಹೇಳುತ್ತಾ, ಯಾರೋ ನೀನು ಕ್ರೂರಿ, ಇದನ್ನೆಲ್ಲ ಯಾಕೋ ಮಾಡ್ತಾ ಇದೆಯಾ? ನನ್ನ ಅಮ್ಮ ಅಪ್ಪನನ್ನ ತಕ್ಷಣ ಬಿಟ್ಟು ಬಿಡು, ಅವರನ್ನು ಮುಟ್ಟಕ್ಕೆ ಹೋಗಬೇಡ, ಇಲ್ಲದಿದ್ದರೆ ನಾನು ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳಿ ಅವಳಲ್ಲಿ ಎಷ್ಟು ಕೋಪ ಆಕ್ರೋಶ ಇತ್ತೋ ಅದರಲ್ಲಿ ಕೂಗಾಡಿದ್ಲು. ಕಬೀರ ತನ್ನ ಈ ಜವರಾಯನಂತಹ ತೀಕ್ಷ್ಣ ದೃಷ್ಟಿಯನ್ನು ಮೆಲ್ಲನೆ ಅಯ್ಯನಾಳ ಕಡೆ ತಿರುಗಿಸ್ತಾನೆ. ಅವನ ಆ ಕತ್ತಲೆಯಾದ ಶೀತಲ ನೋಟವನ್ನು ಎದುರಿಸಿದ ತಕ್ಷಣ ಅಯ್ಯನಾಳ ಗಂಟಲು ಸಂಪೂರ್ಣವಾಗಿ ಒಣಗೋಯ್ತು. ಇಡೀ ದೇಹದ ರೋಮಗಳು ತುದ್ದಿ ಕಾಲಿನಿಂದ ಎದ್ದು ನಿಂತವು. ಇಡೀ ಮುಖ ಬೆವರಿನಿಂದ ಒದ್ದೆಯಾಯಿತು. ಅವಳು ತನ್ನ ಇಡೀ ಒಳಧೈರ್ಯವನ್ನು ಒಟ್ಟುಗೂಡಿಸ್ಕೊಂಡು ಕೋಪ ತುಂಬಿದ ಕಣ್ಣುಗಳಿಂದ ಕಬೀರ್ನನ್ನು ದಿಟ್ಟಿಸಿ ನೋಡ್ತಾ ಇದ್ಲು. ಆದರೆ ಅವಳ ದೇಹ ಮಾತ್ರ ಒಳಗೊಳಗೆ ನಡಕ್ತಾನೇ ಇತ್ತು. ಆದರೂ ಕೂಡ ತನ್ನ ಮೊಂಡ ಧೈರ್ಯವನ್ನು ತೋರುತ್ತಾ ಅವನ ಮೇಲೆ ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ. ನೋಡೋಣ ಪಾಪ ಅಹನಾಳ ಸ್ಥಿತಿ ಮುಂದೆ ಈ ಕಬೀರ್ನ ಕೈಯಲ್ಲಿ ಏನಾಗುತ್ತೆ ಅಂತ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿಟ್ಕೊಳ್ಳಿ. ಪ್ರತಿದಿನ 3 ಕತೆಗಳು ಬರ್ತಾ ಇದೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಬೆಳಗ್ಗೆ 7 ಗಂಟೆಗೊಂದು, 11 ಗಂಟೆಗೊಂದು ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಪ್ರತಿದಿನ ಕತೆಗಳು ಬರ್ತಾ ಇದೆ, ಮಿಸ್ ಆಗ್ತಾಯಿಲ್ಲ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ.